ಇಲ್ಲ ನೀವು ಹೇಳ್ತಾ ಇದ್ದೀರಿ ನಾವು ನೋಡಿಲ್ಲ, ನೀವು ಹೇಳ್ತಾ ಇದ್ದೀರಾ ನಾವು ನೋಡಿಲ್ಲ. ನಾನು ಒಳಗಡೆ ಇದ್ದೆ, ನೋಡಿಲ್ಲ. ಒಂದು ಪ್ರಾಸ್ಟಿಟ್ಯೂಷನ್ಗೆ ಅನುಮತಿ ಏನಾದರೂ ಕೊಟ್ಟಿದ್ರೆ ಅದಕ್ಕೆ ಮೇಲೆ ಕೋರ್ಟ್ಗೆ ಇರ್ತೇವೆ, ಅಲ್ಲಿ ಹೋಗ್ತಾರೆ ಅಷ್ಟೇ. ಕಾನೂನು ಹೋರಾಟ ಮಾಡ್ತೀವಿ ಮತ್ತೆ ಅಂತ ಕಾನೂನು ಹೋರಾಟ ಮಾಡ್ತಾರೆ ಅಷ್ಟೇ. ರಾಜೀನಾಮೆ ಕೊಡಬೇಕು ಅಂತ ಏನು ಕಾನೂನಲ್ಲಿ ಕೋರ್ಟಲ್ಲಿ ಏನಾದ್ರು ಆರ್ಡರ್ ಆಗಿದೆಯಾ? ಇಲ್ಲ ಅಷ್ಟೇ. ರಾಜೀನಾಮೆ ಕೊಡೋ ಪ್ರಶ್ನೆ ಇರೋದಿಲ್ಲ. ಅಲ್ಲ, ಆರೋಪ ಇದಾದಲ್ಲ ಅಲ್ಲ, ಆರೋಪ ಸಿದ್ದರಾಮಯ್ಯ ಆರೋಪ ಇದಾಗಿದೆ ಅಂತಲ್ಲ, ಅದಕ್ಕಿಂತ ಕೋರ್ಟ್ ಮೇಲೆ ಇದಾರಲ್ಲ. ಇವರಾದ್ರೆ ಇನ್ನೊಂದು ಇದೆಯಲ್ಲ, ಇನ್ನೊಂದು ಕೋರ್ಟ್ ಹೋಗ್ತಾರೆ, ಅಲ್ಲಿ ಕಾನೂನು ಹೋರಾಟವನ್ನು ಮಾಡ್ತಾರೆ ಅಷ್ಟೇ. ರಾಜ್ಯ ಸರ್ಕಾರ ಅಂಡರ್ ಬರೋದ್ರಿಂದ ನಂಬಿಕೆ ಇಲ್ಲ ರಾಜೀನಾಮೆ ಕೊಡಿ ಅಂತ ಆ ಥರ ಏನಿಲ್ಲ. ಅವ್ರು ಯಾರಾದ್ರು ಹೇಳ್ಕೋಬಹುದು. ಅವರು ಬೇರೆಯವ್ರು ಆಪೋಸಿಷನ್ ಕೆಲಸ ಮಾಡೋದನ್ನ ಅವ್ರ ಡ್ಯೂಟಿ. ಅವ್ರು ಹೇಳೋದು ಅವ್ರು ಹೇಳ್ತಾರೆ, ಕಾನೂನು ಹೋರಾಟ ಮಾಡ್ತಾರೆ. ಇವಾಗ ಸಿಂಗಲ್ ಬೆಂಚಲ್ಲಿ ಆಗಿದೆ, ಡಬಲ್ ಬೆಂಚ್ ಹೋಗ್ತಾರೆ, ಚೀಫ್ ಜಸ್ಟಿಸ್ ಹತ್ರ ಹೋಗ್ತಾರೆ, ಸುಪ್ರೀಂ ಕೋರ್ಟ್ ಮೇಲೆ ಹೋಗ್ತಾರೆ. ಎಲ್ಲೆಲ್ಲಿ ಏನೇನು ದಾಖಲೆ ಪ್ರೊಡ್ಯೂಸ್ ಮಾಡ್ತಾರೆ, ನ್ಯಾಯ ಸಿಗುವಂತ ಸಂದರ್ಭ ನ್ಯಾಯ ಸಿಗುತ್ತೆ. ಹೊಸ ಸಂಪ್ರದಾಯ ಆಯ್ತಲ್ಲ ಸರ್ ಇದು. ಅದು ಗೊತ್ತಿಲ್ಲ ಸರ್, ನಾನು ಅಲ್ಲಿ ಹೋದ್ರೆ ನೋಡ್ಬಿಟ್ಟು ಗೊತ್ತಾಗುತ್ತೆ ಸರ್. ಗೊತ್ತಿಲ್ಲದೆ ಮಾತಾಡೋದು ತಪ್ಪಾಗುತ್ತೆ. ಕೋರ್ಟ್ ವಿಚಾರ ಅಲ್ವಾ ಇದು. ಕೋರ್ಟ್ ವಿಚಾರವನ್ನ ನಾವು ಏನು ಮಾತಾಡಿದ್ರು ತಪ್ಪಾಗುತ್ತೆ. ಮಾತಾಡಬಾರ್ದು, ಅದನ್ನ ತಿಳ್ಕೊಳ್ದೇನೆ ನಾವು ಮಾತಾಡೋದು ತಪ್ಪಾಗುತ್ತೆ. ಹಂಗೂ ನೀವು ಹೇಳಿದ ಪ್ರಕಾರವಾಗಿ ಆರ್ಡರ್ ಆಗಿದ್ರೆ ಕಾನೂನು ಹೋರಾಟ ಮಾಡ್ತಾರೆ. ಇನ್ನು ಅದಕ್ಕೆ ಮೇಲಿನ ಕೋರ್ಟ್ಗಳಿಗೆ ಹೋಗ್ತಾರೆ ಅಷ್ಟೇ. ಖಂಡಿತವಾಗ್ಲೂ ಸರ್ಕಾರಕ್ಕೆ ಮುಜುಗರ ಆಗುವಂಥ ಕೆಲಸ ನಾವು ಯಾರು ಸರ್ಕಾರದಲ್ಲಿ ನಾವು ಮಾಡಿಲ್ಲ, ಮಾಡೋದು ಇಲ್ಲ. ಅಂತ ಕೆಲಸ ಯಾವುದು ಆಗಿಲ್ಲ. ಹಾಗೂ ಎಲ್ರಿಗೂ ಗೊತ್ತಿರೋಂಥ ವಿಚಾರಣೆ ಏನಾಗಿದೆ, ಹೆಂಗಾಗಿದೆ, ಡಾಕ್ಯುಮೆಂಟೇಶನ್ ಗೊತ್ತು, ಯಾವ ಹಂತದಲ್ಲಿ ಆಗಿದ್ದು ಏನಾಗಿರುತ್ತೋ ಗೊತ್ತಿರೋ ವಿಚಾರಣೆ, ಗೊತ್ತಿಲ್ಲದೆ ಇರೋದೇನೂ ಇಲ್ಲ. ಆದರೂ ಕೋರ್ಟ್ ಆದೇಶಕ್ಕೆ ನಾವು ತಲೆ ಬಾಗಬೇಕಾದ್ರೆ ಕೋರ್ಟ್ ಆದೇಶ ಕೊಟ್ಟಿದ್ರೆ ಅದಕ್ಕೆ ಮೇಲಿನ ಕಾನೂನು ಹೋರಾಟ ಮಾಡ್ತೀವಿ. ರಾಜಕಾರಣ ಮಾಡಿದ್ದಾರೆ ಸರ್, ತಪ್ಪೇ ಇರಲಿಲ್ಲ. ಈ ಒಂದು ವಿಚಾರದಲ್ಲಿ ಅವನೇನ ನಮ್ಮ ಸಿದ್ದರಾಮಣ್ಣ ಅವ್ರದ್ದು ಎಲ್ಲಾದ್ರೂ ಒಂದು ಸಿಗ್ನೇಚರ್ ಇದೆಯಾ? ಸಿದ್ದರಾಮಣ್ಣ ಅವ್ರ ಸೈಟ್ಗೆ ಏನಾದ್ರು ಬಂದಿದೆಯಾ? ಸಿದ್ದರಾಮಣ್ಣ ಅವ್ರಿಗೆ ಏನಾದ್ರು ಅವ್ರು ಹೇಳಿ ಮಾಡಿಸಿದಾರೆ? ಇಲ್ಲ ಅವ್ರ ಯಾವ್ದ ಅಧಿಕಾರಿ ಅವಧಿಯಲ್ಲಿ ಏನಾದ್ರು ಆಗಿದೆಯಾ? ನೀವೇ ಹೇಳಿಬೇಕು. ಅವ್ರ ಅಧಿಕಾರ ಅವಧಿಯಲ್ಲಿ ಆಗಿರೋದಿಲ್ಲ, ಅವರು ಸಿಗ್ನೇಚರ್ ಮಾಡಿದಿರಲ್ಲ, ಅವ್ರು ಅಪ್ರೂವಲ್ ಮಾಡಿರೋದಿಲ್ಲ. ಅವ್ರ ಅಧಿಕಾರ ಅವಧಿಯಲ್ಲಿ ಇದ್ದಾಗ ರಿಜೆಕ್ಟ್ ಮಾಡಿರುವಂಥದ್ದು, ನನ್ನ ಅಧಿಕಾರದಲ್ಲಿ ನಾನು ಮಾಡಲ್ಲ ಅಂತ ರಿಜೆಕ್ಟ್ ಮಾಡಿರುವಂಥ ಕೆಲಸವನ್ನು ಇವರೇ ಬೇಕು ಅಂತ ಮಾಡಿ ತಿರ್ಗಾ ಅದ್ರ ಮೇಲೆ ಈ ಥರ ಮಾಡೋದು ಇದು ಒಳ್ಳೆಯದಲ್ಲ. ಸಿದ್ದರಾಮಣ್ಣ ಅವರು ಯಾವತ್ತಿದ್ರು ಅವರು ಒಂದು ಕಪ್ಪು ಚುಕ್ಕೆ ಇಲ್ಲದೆ ತೆರೆದ ಪುಸ್ತಕ ಥರ ಇರುವಂಥವರು ಸಿದ್ದರಾಮಣ್ಣ ಅವರು. ನಾವು ಅವ್ರ ಜೊತೆ 5 ವರ್ಷಗಳ ಕಾಲ ಕೆಲಸ ಮಾಡಿದ್ವಿ. 13ರಿಂದ 18ವರೆಗೂ ನಾವೆಲ್ಲ ಜೊತೆಯಲ್ಲಿದ್ದೀವಿ. ಅವ್ರು ಯಾವ ರೀತಿಯಲ್ಲಿ ಅಭಿವೃದ್ಧಿ ಮನಸ್ಸಿರುವಂಥ ಮನುಷ್ಯ ಅಂತ ಹೇಳಿದ್ರೆ ನಾವು ಹೇಳ್ಕೊಳ್ಳೋಕೆ ಆಗೋದಿಲ್ಲ. ಅಂಥ ಅಭಿವೃದ್ಧಿಗೆ ಇರುವಂಥ ಮನುಷ್ಯ. ಆ ಮನುಷ್ಯನಿಗೆ ಅವ್ರ ಮಿಸ್ಸಸ್ಗೇನೋ ಸೈಟ್ ಕೊಟ್ಟಿದ್ದಕ್ಕೆ ಇವ್ರ ಮೇಲೆ ಪ್ರಾಸ್ಟಿಟ್ಯೂಟ್ ಅದೇನು ನಮ್ಗೆ ಅರ್ಥನೇ ಆಗಿಲ್ಲ. ಅದು ಹೆಂಗೆ ಅಂತ ಗೊತ್ತಿಲ್ಲ ಇದ್ರ ಬಗ್ಗೆ ನಮಗೆ. ಇನ್ನು ಇವಾಗ ಹೋಗ್ತೀವಿ ನಾವು, ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಮುಳುವಾಗ್ಲಿ ಹೋಗಿ. ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಿದ್ರು ಅಂತ, ಅದಕ್ಕೆ ಇವಾಗ ನೋಡಿ ಸರ್, ಇವಾಗ ನಿಮ್ಮ ಜೋಬಲ್ಲಿ ನಾನು ಪೆನ್ ಎತ್ಕೊಂಡಿದ್ದೀನಿ, ಅದು ಎಲ್ಲರಿಗೂ ಗೊತ್ತಿದೆ, ನೀವು ನೋಡಿದ್ದೀರಾ. ನಾನು ಕರೆಕ್ಟು. ಯಡಿಯೂರಪ್ಪನವ್ರ ಮೇಲೆ ಆ ಥರ ಆರೋಪ ಬಂದಿತ್ತು ಅವಾಗ. ಅದರಿಂದ ತನಿಖೆ ಆಗಿತ್ತು, ತನಿಖೆ ಆಗಿ ಪ್ರೂವ್ ಮಾಡಿದ್ರು ಆಗಿತ್ತು. ಇವಾಗ ಇದೇನು ತನಿಖೆ ಆಗಿದೆಯಾ? ಪ್ರೂವ್ ಆಗಿದೆಯಾ? ಬೆಂಬಲ ಯಾರು? ಅವ್ರ ಪರವಾಗಿ ಬೆಂಬಲ, ಇವ್ರ ಪರವಾಗಿ ಬೆಂಬಲ ಅನ್ನೋದೇನೂ ಇಲ್ಲ. ಯಾರ ಪರನೂ ಇದೇನಿಲ್ಲ, ಯಾರ ಪರನೂ ಬೆಂಬಲ ಅಲ್ಲ. ಕಾನೂನು ಹೋರಾಟ ಮಾಡ್ತಾರೆ, ಕಾನೂನು ಹೋರಾಟ ಮಾಡಲಿ ಅಂತ ನಾವು ಕಾನೂನು ಹೋರಾಟ ಮಾಡೋದಕ್ಕೆ ಬೆಂಬಲ ಮಾಡ್ತೀವಿ. ಅದೇ ಅಭಿಮಾನ ಇನ್ನೂ ಇದೆಯಾ ಸರ್ ನಿಮ್ಮ ಸಿದ್ದರಾಮಯ್ಯನವರಿಗೆ? ಖಂಡಿತವಾಗ್ಲೂ ನಾವು ಯಾವತ್ತೂ ಅಭಿಮಾನ ಇದ್ದೇ ಇರ್ತೀವಿ. ನಾವು ಅಭಿಮಾನ ಇಲ್ಲದೆ ಇರೋದಿಲ್ಲ. ಸಿದ್ದರಾಮಣ್ಣ ಮೇಲೆ ಯಾವತ್ತೂ ನಮ್ಮ ಅಭಿಮಾನ ಇದ್ದೇ ಇರುತ್ತೆ. ಸಿದ್ದರಾಮಣ್ಣ ಅವ್ರಿಗೋಸ್ಕರ ನಾವು ಅವ್ರು ಹೇಳಿದ ಕೆಲಸವನ್ನು ಮಾಡೋದಕ್ಕೂ ನಾವು ಸಿದ್ಧವಾಗಿರ್ತೀವಿ. ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ರಾಜೀನಾಮೆ ಕೊಡಬೇಕಾ ಬೇಡವಾ ಅನ್ನೋದು ನಮ್ಮ ಹೈಕಮಾಂಡು. ನಮ್ಮ ಸುರ್ಜೇವಾಲಾ ಅವರು ಇದ್ದಾರೆ, ಖರ್ಗೆ ಸಾಹೇಬರು ಇದ್ದಾರೆ, ವೇಣುಗೋಪಾಲ್ ಅವರು ಇದ್ದಾರೆ, ರಾಹುಲ್ ಗಾಂಧಿ ಅವರು ಇದ್ದಾರೆ. ಅವರು ತೀರ್ಮಾನ ಮಾಡ್ತಾರೆ. ಇವ್ರು ನಾವ್ಯಾರು ತೀರ್ಮಾನ ಮಾಡಿ ನಾವ್ಯಾರು ಹೇಳೋದಕ್ಕೆ ಆಗೋದಿಲ್ಲ. ಖಂಡಿತವಾಗ್ಲೂ ಹಿನ್ನಡೆ ಅಲ್ಲ, ಇದು ಮುನ್ನಡೆ. ನಮಗೆ ಹಿನ್ನಡೆ ಏನಕ್ಕಾಗಿದೆ? ಮುನ್ನಡೆ ಆಗಿದೆ ನಮಗೆ. ಇನ್ನೊಂದು ಕಾನೂನು ಹೋರಾಟ ಮಾಡೋದಕ್ಕೆ ಇದೆ. ನಮಗೆ ಕಾನೂನು ಹೋರಾಟ ಮಾಡೋದಕ್ಕಿದೆ. ಖಂಡಿತವಾಗ್ಲೂ ನಮಗೂ ಒಂದು ಬುದ್ಧಿ ಬಂದಿದೆ. ಇದರಿಂದ ಯಾವ ರೀತಿಯಲ್ಲಿ ನಡ್ಕೋಬೇಕು, ಯಾವ ರೀತಿ ನಾವೇನೂ ಮಾಡದೇ ಇದ್ರು ನಮ್ಮ ಮೇಲೆ ತಪ್ಪುಗಳಾಗ್ತವೆ, ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾರೆ ಅಂತ ಹೇಳಿದ್ರೆ ಇನ್ಮೇಲೆ ನಾವು ಯಾವ ರೀತಿಯಲ್ಲಿ ನಡ್ಕೋಬೇಕು ಅನ್ನೋದು ನಮಗೂ ಒಂದು ದಾರಿ ಆಗಿದೆ.